ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಕೇಳು ಪರೀಕ್ಷಿತ್ ರಾಜ, ಹಿಂದೆ ಮಹಾರುದ್ರದೇವರು ಉಗ್ರ ತಪಸ್ಸಿನಲ್ಲಿ ಕುಳಿತಿದ್ದಾಗ ದೇವಕಾರ್ಯಾರ್ಥವಾಗಿ ಕಾಮದೇವನು ಆತನನ್ನು ಬಹಿರ್ಮುಖವನ್ನಾಗಿಸಿ ತಪಸ್ವಿನಿಯಾಗಿದ್ದ ಪರ್ವತ ರಾಜಪುತ್ರಿ ಉಮಾದೇವಿಯನ್ನು ವರಿಸುವಂತೆ ಮಾಡಲಸಗ ಪುಷ್ಪ ಬಾಣದಿಂದ ಘಾತಿಸಿದ್ದನು. ಆಗ ಕಣ್ಣು ಬಿಟ್ಟು ಎದುರಿಗಿದ್ದ ಮನ್ಮಥನನ್ನು ನೋಡಿದ ರುದ್ರದೇವರು ಕೋಪೋದ್ರಿಕ್ತನಾಗಿ ತನ್ನ ಹಣೆಗಣ್ಣಿನಿಂದ ದಹಿಸಿಬಿಟ್ಟನು. ಆ ಮನ್ಮಥನು ವಾಸುದೇವಾಂಶ ಸಂಭೂತನು. ಅವನು ದಗ್ಧವಾದ ತನ್ನ ದೇಹವನ್ನು ತಿರುಗಿ ಪಡೆಯುವುದಕ್ಕಾಗಿ ಶ್ರೀಹರಿಯನ್ನೇ ಮೊರೆಹೊಕ್ಕು ಪ್ರಾರ್ಥಿಸಿ ಆತನ ಅನುಗ್ರಹದಿಂದ ರುಕ್ಮಿಣೀ ದೇವಿಯ ಉದರದಲ್ಲಿ ಶ್ರೀಕೃಷ್ಣನಿಗೆ ಮಗನಾಗಿಯೇ ಹುಟ್ಟಿದನು. ನೋಡ್ದೆ? ಆತನ ಅನುಗ್ರಹದಿಂದ ರುಕ್ಮಿಣೀ ದೇವಿಯ ಉದರದಲ್ಲಿ ಶ್ರೀಕೃಷ್ಣನಿಗೆ ಮಗನಾಗಿಯೇ ಹುಟ್ಟಿದನು. ಆ ಶಿಶು ಹುಟ್ಟಿದ 10 ದಿನಗಳೊಳಗಾಗಿಯೇ ಒಂದು ಆಪತ್ತು ಒದಗಿತು. ಮುಂದೆ ಅವನು ತನಗೆ ಶತ್ರುವಾಗನೆಂಬ ವಿಚಾರವನ್ನು ನಾರದರಿಂದ ತಿಳಿದ ಶಂಬರಾಸುರನೆಂಬ ರಾಕ್ಷಸನು ಅವನನ್ನು ಸೂತಿಕಾ ಗೃಹದಿಂದಲೇ ಕದ್ದೊಯ್ದು ಸಮುದ್ರದಲ್ಲಿ ಬಿಸಿಟು ಹೊರಟು ಹೋದನು. ಸಮುದ್ರದ ಒಂದು ದೊಡ್ಡ ಮೀನು ಆ ಶಿಶುವನ್ನು ಇಡಿಯಾಗಿ ನುಂಗಿಬಿಟ್ಟಿತು. ಬೆಸ್ತರು ಮೀನು ಹಿಡಿಯಲು ಬಲೆಯನ್ನು ಬೀಸಿದಾಗ ಇತರ ಮೀನುಗಳೊಂದಿಗೆ ಆ ಶಿಶುವನ್ನು ನುಂಗಿದ್ದ ಮೀನು ಬಲೆಯಲ್ಲಿ ಬಿದ್ದಿತು. ಅದನ್ನು ಬೆಸ್ತರು ತಮ್ಮ ರಾಜನಾದ ಶಂಬರಾಸುರನಿಗೆ ಒಪ್ಪಿಸಿದರು. ಅವನು ಅದನ್ನು ತನ್ನ ಪಾಕಶಾಲಾ ಅಧಿಕಾರಿಗೆ ಕೊಟ್ಟು ಅದರಿಂದ ಯೋಗ್ಯ ಪಾಕವನ್ನು ಸಿದ್ಧ ಮಾಡಲು ನೇಮಿಸಿದನು. ಪಾಕಶಾಲೆಯಲ್ಲಿ ಅದನ್ನು ಕೊಯ್ದಾಗ ಒಳಗಿದ್ದ ಮನೋಹರವಾದ ಶಿಶು ಗೋಚಾರವಾಯಿತು. ಅದನ್ನು ಕಂಡು ಆ ಪಾಚಕನು ಅದ್ಭುತಪಟ್ಟು ಶಿಶುವನ್ನು ಕೊಂಡೊಯ್ದು ಶಂಬರಾಸುರನಿಗೆ ಒಪ್ಪಿಸಿದನು. ಅವನು ಆ ಶಿಶುವನ್ನು ನೋಡಿ ಪರಮಾಶ್ಚರ್ಯಪಟ್ಟು ಯೋಗ್ಯ ರೀತಿಯಲ್ಲಿ ಅದನ್ನು ಪೋಷಿಸಲು ದಾಸಿಯಾಗಿದ್ದ ಮಾಯಾವತಿಯ ಕೈಗೆ ಒಪ್ಪಿಸಿದನು. ಈ ಮಾಯಾವತಿ ಎಂಬುವಳು ಹಿಂದೆ ಮನ್ಮಥನ ಪತ್ನಿಯಾದ ರತೀದೇವಿಯೇ. ಈ ಮಾಯಾವತಿ ಎಂಬಳು ಹಿಂದೆ ಮನ್ಮಥನ ಪತ್ನಿಯಾದ ರತೀದೇವಿಯೇ. ಶಂಬರಾಸುರನು ಅವಳನ್ನು ಸೆರೆ ಹಿಡಿದು ತನ್ನ ಪಾಕಶಾಲೆಯಲ್ಲಿ ದಾಸಿಯಾಗಿರಲು ನೇಮಿಸಿಟ್ಟಿದ್ದನು. ಆ ಮಾಯಾವತಿಯು ಅಪೂರ್ವ ಪರಿಸ್ಥಿತಿಯಲ್ಲಿ ದೊರಕಿದ ಈ ಶಿಶುವನ್ನು ಬಹು ವಿಶ್ವಾಸದಿಂದ ಪೋಷಿಸುತ್ತಿದ್ದಳು. ಶಿಶುವನ್ನು ಅನುದಿನವೂ ಲಾಲನೆ ಪಾಲನೆಗಳಿಂದ ನೋಡಿಕೊಳ್ಳುತ್ತಿದ್ದ ಆಕೆಗೆ ಆ ಶಿಶುವಿನಲ್ಲಿ ಹಿಂದೆ ರುದ್ರದೇವರ ನೇತ್ರಾಗ್ನಿಯಿಂದ ದಗ್ಧನಾಗಿ ತನ್ನ ರಮಣನಾಗಿದ್ದ ಮನ್ಮಥನಲ್ಲಿದ್ದ ಕೆಲವು ಲಕ್ಷಣಗಳೆಲ್ಲ ಗೋಚರವಾಗತೊಡಗಿದವು. ತನ್ನ ಪತಿಯೇ ಈ ರೂಪದಿಂದ ಹುಟ್ಟಿ ಬಂದಿರಬಹುದೇ ಎಂದು ಆಕೆಯ ಶಂಕಿಸುತ್ತಿರಲು ನಾರದ ಮಹರ್ಷಿಗಳು ಬಂದು ಆ ಶಿಶುವು ಶ್ರೀಕೃಷ್ಣ ಪತ್ನಿ ರುಕ್ಮಿಣೀ ದೇವಿಯ ಉದರ ಸಂಭೂತನೆಂದು ಶಂಬರಾಸುರನು ಅದನ್ನು ಕದ್ದು ಸಮುದ್ರದಲ್ಲಿ ಎಸೆದ ಕಾರಣದಿಂದಲೇ ಅದು ಮೀನಿನ ಉದರದಲ್ಲಿ ದೊರೆಯಿತೆಂದು ಆ ವೃತ್ತಾಂತವನ್ನೆಲ್ಲ ತಿಳಿಸಿದರು. ಆ ಶಿಶುವು ಪೂರ್ವಜನ್ಮದ ತನ್ನ ಪತಿಯೇ ಎಂಬ ನಿಶ್ಚಯ ವೃತ್ತಾಂತವನ್ನು ತಿಳಿದ ಮೇಲೆ ಮಾಯಾವತಿಯು ಅದನ್ನು ವಿಶೇಷ ಪ್ರೀತಿ ವಿಶ್ವಾಸಗಳಿಂದ ಪೋಷಿಸಿದಳು. ಅವಳ ಪೋಷಣೆಯಿಂದ ಬೆಳೆಯುತ್ತಾ ಬಂದ ಅವನು ಕಾಲಕ್ರಮದಲ್ಲಿ ಯೌವನ ವಯಸ್ಕವನ್ನು ಅಜಾನುಬಾಹುವು ದಿವ್ಯ ಮನೋಹರಕಾರನೂ ಆಗಿ ಸ್ತ್ರೀ ಜನರ ಚಿತ್ತಾಪಹಾರನಾಗಿದ್ದನು. ಹೀಗೆ ಪ್ರಾಯ ಸಮರ್ಥನೂ ಮನೋಹಕನೂ ಆಗಿದ್ದ ಅವನನ್ನು ಮಾಯಾವತಿಯು ತನ್ನ ಪತಿಯೇ ಎಂದು ತಿಳಿದು ಹಾವಭಾವ ವಿಲಾಸಗಳಿಂದಲೂ ಲಜ್ಜಾ ವಿನಯಾದಿಗಳಿಂದಲೂ ಭ್ರೂ ವಿನ್ಯಾಸಗಳಿಂದಲೂ ಮೋಹವನ್ನು ಪ್ರಕಟಿಸುತ್ತಾ ಆತನ ಅಂಗಸಂಗವನ್ನು ಬಯಸುತ್ತಿದ್ದಳು. ತನ್ನನ್ನು ಶೈವಾವಸ್ಥೆಯಿಂದಲೂ ತಾಯಿಯಂತೆ ಪೋಷಿಸುತ್ತಿದ್ದ ಬಂದ ಆಕೆಯಲ್ಲಿ ಈ ಚೇಷ್ಟೆಗಳನ್ನು ಕಂಡ ಪ್ರದ್ಯುಮ್ನನು, ಎಲವು ತಾಯಿಯೇ, ಇದೇನು? ನೀನು ನನ್ನ ತಾಯಿಯಲ್ಲವೇ? ಈಗ ನೀನು ನಡೆಸುತ್ತಿರುವ ಚರ್ಯೆಯನ್ನು ನೋಡಿದರೆ ಆ ಮಾತೃಭಾವವನ್ನು ತ್ಯಜಿಸಿ ಕಾಮಾತುರರಾದ ಕ್ಷುದ್ರ ನಾರಿಯಂತೆ ನಿನ್ನ ವರ್ತನೆ ಇರುವುದಲ್ಲ. ಈ ವಿಚಿತ್ರಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದನು. ಆಗ ಆ ಮಾಯಾವತಿಯು ಅವನ ಜನ್ಮ ವೃತ್ತಾಂತವನ್ನೆಲ್ಲ ಸಮಗ್ರವಾಗಿ ತಿಳಿಸಿ ಪೂರ್ವ ಜನ್ಮದಲ್ಲಿ ಅವನು ಮನ್ಮಥನಾಗುತ್ತಿದ್ದನ್ನು ತಾನು ಅವನ ಭಾರ್ಯೆಯಾದ ರತಿಯಾಗಿದ್ದುದನ್ನು ತಿಳಿಸಿ ಅಜನ್ಮ ಶತ್ರುವಾದ ಶಂಬರನ್ನು ಜಯಿಸಿ ಸಮ್ಮರಿಸಿ ತಾವಿಬ್ಬರು ಅಲ್ಲಿಂದ ಹೊರಟು ದ್ವಾರಕ ನಗರಿಗೆ ಸೇರಬೇಕು ಎಂಬ ತನ್ನ ಮಹದಾಶಯವನ್ನು ನಿವೇದಿಸಿದಳು. ಅಲ್ಲದೆ ಮಹಾಬಲಿಷ್ಠನು ಅತಿಶಯ ಮಾಯಾವಿಯೂ ಆದ ಆ ರಾಕ್ಷಸನನ್ನು ಜಯಿಸಲು ತಕ್ಕ ಯೋಗ್ಯತೆಯುಂಟಾಗುವಂತೆ ಅತಿಶಯ ಪುಷ್ಪಿಕರ ರಸಯನಾದಿಗಳನ್ನು ಕೊಟ್ಟು ಬಲವಂತನನ್ನಾಗಿ ಮಾಡಿದಳು. ಮತ್ತು ಧನುರ್ವಿದ್ಯಾ ಪ್ರಾವೀಣ್ಯತೆಯನ್ನು ಅವನಿಗೆ ಉಂಟು ಮಾಡಿದುದಲ್ಲದೆ ಸಕಲ ಮಾಯೆಗಳನ್ನು ಜಯಿಸುವಂತಹ ಮಹಾಮಾಯಾವಿದ್ಯೆಯನ್ನು ಸಮಗ್ರ
ಉಪದೇಶಿಸಿದಳು. ಹೀಗೆ ಸಜ್ಜತನಾದ ಪ್ರದ್ಯುಮ್ನನು ಶಂಬರಾಸುರನ ಬಳಿಗೆ ಹೋಗಿ ಅವನ ದುಷ್ಕೃತ್ಯಗಳನ್ನು ಕುರಿತು ಬಹು ಕ್ರೂರ ವಾಕ್ಯಗಳಿಂದ ನಿಂದಿಸಿ ಅವನನ್ನು ರೇಗಿಸಿದನು. ತನ್ನ ಅರಮನೆಯಲ್ಲೇ ಪೋಷಿತನಾದ ಅವನು ಹಾಗೆ ಅವಾಚ್ಯ ಶಬ್ದಗಳಿಂದ ತನ್ನನ್ನು ನಿಂದಿಸುತ್ತಿದ್ದನ್ನು ಕೇಳಿದ ಆ ರಾಕ್ಷಸನು ಕೋಪೋದ್ರಿಕ್ತನಾಗಿ ಕಾಲದಂಡದೋಪಾದಿಯಲ್ಲಿದ್ದ ತನ್ನ ಗದೆಯಿಂದ ಅವನನ್ನು ಪ್ರಹರಿಸಲು ಮುಂದೆ ಬಂದನು. ಆಗ ಪ್ರದ್ಯುಮ್ನನು ತನ್ನ ಗದೆಯಿಂದ ಅವನ ಗದೆಯನ್ನು ಪ್ರಹರಿಸಿ 2 ತುಂಡಾಗಿ ಕತ್ತರಿಸಿ ಅವನ ಎದೆಗೂ ಅದರಿಂದ ಪ್ರಯೋಗಿಸಿದನು. ಆಗಲ ರಾಕ್ಷಸನು ಧರ್ಮಯುದ್ಧದ ಮಾರ್ಗವನ್ನು ಬಿಟ್ಟು ಮಾಯಾ ಯುದ್ಧಕ್ಕೆ ತೊಡಗಿ ಅದೃಶ್ಯನಾಗಿ ನಾನಾ ವಿಧ ಆಯುಧಗಳಿಂದಲೂ ಶಿಲಾವರ್ಷ ಪ್ರಹಾರದಿಂದಲೂ ಅವನನ್ನು ಘಾತಿಸಲು ಉದ್ಯುಕ್ತನಾದನು. ಆಗ ಪ್ರದ್ಯುಮ್ನನು ಮಾಯಾವತಿಯ ತನಗೆ ಬೋಧಿಸಿದ್ದ ಮಹಾಮಾಯೆಯನ್ನವಲಂಬಿಸಿ ಅವನ ಸಕಲ ವಿಧ ಮಾಯೆಗಳನ್ನು ಜಯಿಸಿ ಭಗ್ನಗೊಳಿಸಿದನು. ಹೀಗೆ ತನ್ನ ಸಕಲ ಮಾಯಾಬಲವು ಬಂದಾಗ ಬರಿದಾಗಿ ಶಕ್ತಿಯುಡುಗಿ ನಿಂತ ಅವನನ್ನು ತನ್ನ ಕೈ ಖಡ್ಗದಿಂದ ಎದುರಿಸಿ ಅವನ ಕತ್ತನ್ನು ಕತ್ತರಿಸಿ ಕಡಹಿದನು. ಲೋಕ ಭಯಂಕರನಾಗಿದ್ದ ದುರುಳ ಶಂಬರಾಸುರನು ಸಮೃದ್ಧನಾದುದನ್ನು ಕಂಡು ದೇವತೆಗಳು ಪರಮಹರ್ಷದಿಂದ ಅವನ ಮೇಲೆ ಪುಷ್ಪವರ್ಷವನ್ನು ಸುರಿಸಿದರು. ದೇವದೊಂದುಬಿಗಳಾದವು. ತನ್ನ ಮಾಯಾ ಬಲದಿಂದ ಗಗನ ಸಂಚಾರ ಮಾಡುತ್ತಾ ಈ ಭಯಂಕರ ಯುದ್ಧವನ್ನು ನೋಡುತ್ತಲಿದ್ದ ಮಾಯಾವತಿಯು ವಿಜಯಿಯಾದ ತನ್ನ ರಮಣನನ್ನು ಆಕಾಶ ಮಾರ್ಗವಾಗಿಯೇ ದ್ವಾರಕಾ ನಗರಿಗೆ ಕರೆತಂದಳು. ಶ್ರೀಕೃಷ್ಣನಂತೆಯೇ ಶ್ಯಾಮಲಾವರಣ ವಿಶಿಷ್ಟನಾಗಿ ದಿವ್ಯ ವಸ್ತ್ರಾಭರಣಗಳಿಂದ ವಿಭೂಷಿತನಾಗಿದ್ದ ಆತನನ್ನು ನೋಡಿ ಅಲ್ಲಿಯ ಅಂತಃಪುರ ಸ್ತ್ರೀಯರೆಲ್ಲರೂ ಆತನೇ ಶ್ರೀಕೃಷ್ಣನೋ ಎಂದು ಭ್ರಮಿಸಿದರು. ಸ್ವಲ್ಪ ನಿಧಾನಿಸಿ ಸ್ಪಷ್ಟವಾಗಿ ನೋಡಲಾಗಿ ಕೃಷ್ಣನಲ್ಲವೆಂದು ತಿಳಿದು ಅಪೂರ್ವ ರೂಪು ಯೌವನಗಳಿಂದಲೂ ದಿವ್ಯ ಮೋಹನಕಾರಳಾದ ಸ್ತ್ರೀ ಸಾಂಗತ್ಯದಿಂದಲೂ ನೇರವಾಗಿ ತಮ್ಮ ಅಂತಃಪುರಕ್ಕೆ ಬಂದ ಆತನು ಯಾರೆಂದು ತಿಳಿಯದೆ ಕೌತುಕ ಪಡುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರುಕ್ಮಿಣೀ ದೇವಿಗೆ ಆ ನೂತನ ಪುರುಷನನ್ನು ನೋಡಿದೊಡನೆಗೆ ಸ್ತನಗಳಲ್ಲಿ ಹಾಲು ತೊರೆಯಲಾರಂಭವಾಯಿತು. ಹುಟ್ಟಿದ 10 ದಿನಗಳೊಳಗಾಗಿ ಅಪಹೃತನಾಗಿ ಹೋದ ತನ್ನ ಮಗುವು ಜೀವಿಸಿದ್ದರೆ ಈ ಪುರುಷನ ವಯಸ್ಕನಾಗಿರಬಹುದಿತ್ತು ಎಂದು ಹಲಬಿಕೊಂಡಳು. ತನ್ನ ಪತಿಯಾದ ಶ್ರೀ ಕೃಷ್ಣನ ರೂಪ ಸಾದೃಶ್ಯದಿಂದ ಶೋಭಿಸುತ್ತಿದ್ದ ಆತನ ತನ್ನ ಮಗನೇ ಇರಬಹುದೆಂದು ಕೊಂಡಳು. ಆಕೆಗೆ ಆಗುತ್ತಿದ್ದ ಶುಭ ಸೂಚನೆಗಳು ಆಗಿರಬಹುದೆಂದು ಭರವಸೆ ಕೊಡುತ್ತಿದ್ದವು. ಅಷ್ಟರಲ್ಲಿ ದೇವಕಿ ವಸುದೇವರು ಶ್ರೀಕೃಷ್ಣನು ಆ ಸ್ಥಳಕ್ಕೆ ಬಂದರು. ಸರ್ವಜ್ಞನಾದ ಕೃಷ್ಣಸ್ವಾಮಿಗೆ ಎಲ್ಲಾ ವಿಚಾರಗಳು ಸ್ಪಷ್ಟವಾಗಿ ಗೋಚರವಿದ್ದರು. ಎಲ್ಲರಂತೆಯೇ ಕೌತುಕಗೊಂಡು ಸುಮ್ಮನಿದ್ದನು. ಆ ವೇಳೆಗೆ ಸರಿಯಾಗಿ ಅಲ್ಲಿಗೆ ನಾರದ ಮಹರ್ಷಿಗಳು ಬಂದು ಶಂಬರಾಸುರನು ಶಿಶುವನ್ನು ಅಪಹರಿಸಿ ಕೊಂಡೊಯ್ದಿದ್ದರಿಂದ ಅವರಿಗೆ ನಡೆದ ಎಲ್ಲಾ ವೃತ್ತಾಂತಗಳನ್ನು ಸ್ಪಷ್ಟವಾಗಿ ತಿಳಿಸಿದರು. ಅದನ್ನು ಕೇಳಿದ ಸಮಸ್ತರು ವಿಚಿತ್ರವಾದ ದೈವ ವ್ಯಾಪಾರವಾಗಿ ಪರಮಾಶ್ಚರ್ಯ ಆನಂದಗಳನ್ನು ಹೊಂದಿ ಅಂದು ಸತ್ತ ತಮ್ಮ ಕಂದನು ಇಂದು ಪುನರ್ಜನ್ಮ ಹೊಂದಿ ಬಂದಂತೆ ಅಗಾಧ ಸಂತೋಷಗೊಂಡು ಮಹದುತ್ಸವಗಳನ್ನು ನಡೆಸಿದರು. ಪ್ರದ್ಯುಮ್ನ ಮಾಯಾವತಿಯರನ್ನು ಮಗ ಸೊಸೆಯರನ್ನಾಗಿ ಸ್ವೀಕರಿಸಿ ತಮ್ಮ ಸಮಾನ ಧನ್ಯರು ಮತ್ತಾರೂ ಇಲ್ಲವೆಂದುಕೊಂಡರು. ಸುಖಾಚಾರ್ಯರು ಪರೀಕ್ಷಿತ್ ರಾಜರನ್ನು ಕುರಿತು ರಾಜೇಂದ್ರ ಕೇಳು. ಶ್ರೀಕೃಷ್ಣನು ರುಕ್ಮಿಣಿಯನ್ನು ವಿವಾಹವಾದ ತರುವಾಯ ಅನೇಕ ಮಂದಿ ಪತ್ನಿಯರನ್ನು ಪಡೆದನು. ಅವರಲ್ಲಿ ಜಾಂಬವತಿ ಮತ್ತು ಸತ್ಯಭಾಮೆ ಈ ಇಬ್ಬರು ಶಮಂತಕ ರತ್ನದ ಸಂಬಂಧದಿಂದ ಆತನಿಗೆ ಪತ್ನಿಯರಾದರು ಎಂದು ನುಡಿದರು. ಪರೀಕ್ಷಿತ್ ರಾಜನು ಆ ಸಂಬಂಧ ಕಥೆಯನ್ನು ವಿಸ್ತಾರವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಹೇಳತೊಡಗಿದರು. ದ್ವಾರಕೆಯಲ್ಲಿದ್ದ ಸತ್ರಾಜಿತ ಎಂಬ ಯಾದವನೊಬ್ಬನು ಬಹುನಿಷ್ಠೆಯಿಂದ ಸೂರ್ಯನನ್ನು ಕುರಿತು ಬಹುದಿನಗಳು ಆರಾಧಿಸಲಾಗಿ ಅವನ ಭಕ್ತಿ ಶ್ರದ್ಧೆಗಳಿಗೆ ಮೆಚ್ಚಿದ ಸೂರ್ಯ ನಾರಾಯಣನು ಅವನಿಗೆ ಶಮಂತಕವೆಂಬ ರತ್ನವೊಂದನ್ನು ಅನುಗ್ರಹಿಸಿದನು. ಸತ್ರಾಜಿತನು ಅದನ್ನು ಧರಿಸಿ ತನ್ನ ಮನೆಗಾಗಿ ಬರುತ್ತಿರಲು ಅದರ ಪ್ರಕಾಶವು ಸೂರ್ಯ ಪ್ರಕಾಶದಂತೆಯೇ ನಗರ ನಿವಾಸಿಗಳ ಕಣ್ಣುಗಳನ್ನು ಕೊರೈಸತೊಡಗಿತು. ಆಗ ಜನರು ಶ್ರೀಕೃಷ್ಣ ದರ್ಶನಕ್ಕಾಗಿ ಸೂರ್ಯನೇ ಬಂದನೆಂದುಕೊಂಡು ಆತನ ಬಳಿಗೆ ಹೋಗಿ, ಓ ಪರಮಾತ್ಮ, ಜಗಜ್ಜನಕ ನಾರಾಯಣ, ತ್ರಿಲೋಕೇಶ್ವರನಾದ ನಿನ್ನ ದರ್ಶನಕ್ಕಾಗಿ ಸೂರ್ಯದೇವನೇ ಬರುತ್ತಿದ್ದಾನೆ. ಅವನ ಆ ಅದ್ಭುತ ತೇಜಸ್ಸನ್ನು ನೋಡಲು ನಮ್ಮ ಕಣ್ಣುಗಳು ಶಕ್ತವಾಗಿಲ್ಲ. ಆ ತೀಕ್ಷ್ಣ ಕಿರಣಗಳಿಂದ ನಮ್ಮ ಕಣ್ಣುಗಳ ದೃಷ್ಟಿಯು ಪೂರ್ಣವಾಗಿ ನಾಶವಾಗುವುದಕ್ಕೆ ಮುಂಚಿತವಾಗಿಯೇ ನೀನು ಆತನಿಗೆ ದರ್ಶನ ಕೊಟ್ಟು ಸಮಾಧಾನ ಮಾಡಿ ಕಳುಹಿಸು ಎಂದು ಪ್ರಾರ್ಥಿಸಿದರು. ಆಗ ಕೃಷ್ಣನು ಅವರ ಆಜ್ಞತೆಗಾಗಿ ನಕ್ಕು, ಎಲೆ ಜನಗಳಿರ, ಅವನು ಸೂರ್ಯನಲ್ಲ, ಸತ್ರಾಜಿತ್ ಎಂಬ ಯಾದವ ಭಕ್ತನೊಬ್ಬನು ಸೂರ್ಯನನ್ನು ಕುರಿತು ತಪಸ್ಸು ಮಾಡಿ ಆ ರತ್ನವನ್ನು ಪಡೆದು ಬರುತ್ತಿದ್ದಾನೆ. ಇದು ಆ ರತ್ನದ ಅಗಾಧ ತೇಜಸ್ಸೇ, ಅಲ್ಲದೆ ಅದು ಸೂರ್ಯನೇ ಅಲ್ಲ. ಸಮಾಧಾನದಿಂದಿರಿ ಎಂದು ನುಡಿದನು. ಸತ್ರಾಜಿತನು ಅದನ್ನು ತಂದು ಬ್ರಾಹ್ಮಣರ ಮೂಲಕ ಅದನ್ನು ಮನೆದೇವರ ಸಮೀಪದಲ್ಲೇ ಇರಿಸಿ ದಿನವೂ ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಿದ್ದನು. ಸೂರ್ಯದೇವನ ವರಪ್ರಸಾದದಿಂದ ದೊರೆತ ಅದು ದಿನವೊಂದಕ್ಕೆ 8 ಭಾರದಷ್ಟು
ತೂಕದ ಚಿನ್ನವನ್ನು ಕೊಡುತ್ತಿತ್ತು. ಅಲ್ಲದೆ ಅದು ಇರುವ ಸ್ಥಳದಲ್ಲಿ ಯಾವ ವಿಧವಾದ ಆದಿವ್ಯಾಧಿಗಳಾಗಲಿ ದುರ್ಭಿಕ್ಷವಾಗಲಿ ಇತರ ಯಾವ ಬಗೆಯ ಅನಿಷ್ಟವಾಗಲಿ ಸಂಭವಿಸದೆ ಶುಭಪ್ರದವಾಗಿರುವುದು. ಹೀಗಿರುವಲ್ಲಿ ಒಮ್ಮೆ ಶ್ರೀಕೃಷ್ಣನು ಆತನನ್ನು ಕಂಡು, ಅಯ್ಯ ಸತ್ರಜಿತರೇ, ಈ ಶಮಂತಕ ರತ್ನವು ನಮ್ಮ ಯದುರಾಜನಾದ ಉಗ್ರಸೇನನ ಬಳಿ ಇರುವುದು ಹೆಚ್ಚು ಶೋಭಾಯಮಾನವೆನ್ನಿಸುವುದು. ಅದನ್ನು ರಾಜನಿಗೆ ಸಲ್ಲಿಸು ಎಂದು ಕೇಳಿದ್ದನು. ಸತ್ರಾಜಿತನು ಕೃಷ್ಣನ ಆ ಮಾತನ್ನು ಲಕ್ಷ್ಯ ಮಾಡದೆ ರತ್ನ ಲೋಭದಿಂದ ತನ್ನ ಬಳಿಯಲ್ಲೇ ಇಟ್ಟುಕೊಂಡು ದಿನವೂ ಸ್ವರ್ಣ ಲಾಭವನ್ನು ಪಡೆಯುತ್ತಾ ಅದರಿಂದ ಮಹಾಧನಿಕನಾಗಿದ್ದನು. ಮುಂದೊಂದು ದಿನ ಅವನ ತಮ್ಮನಾದ ಪ್ರಸೇನನೆಂಬುವನು ಅದನ್ನು ಕೊರಳಲ್ಲಿ ಧರಿಸಿಕೊಂಡು ಅರಣ್ಯಕ್ಕೆ ಹೋಗಿ ಬೇಟೆಯಾಡುತ್ತಿರಲು ಒಂದು ಸಿಂಹವು ಅವನನ್ನು ಕೊಂದು ಆ ರತ್ನವನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿತ್ತು. ಅದನ್ನು ಕಂಡ ಜಾಂಬುವಂತನೆಂಬ ವೃಕ್ಷರಾಜನು ಕರಡಿಯು ಅದರೊಂದಿಗೆ ಹೋರಾಡಿ ಸಿಂಹವನ್ನು ಕೊಂದು ಆ ರತ್ನವನ್ನು ತನ್ನ ಗುಹೆಗೆ ಕೊಂಡೊಯ್ದು ತನ್ನ ಮಗುವಿನ ತೊಟ್ಟಳಿಗೆ ಆಟದ ವಸ್ತುವೆಂದು ಕಟ್ಟುಬಿಟ್ಟಿದ್ದನು. ಹೀಗೆ ಕೆಲವು ದಿನಗಳು ಕಳೆಯಲಾಗಿ ಸತ್ರಾಜಿತನು ತನ್ನ ತಮ್ಮನಾಗಲಿ ಅವನು ಕೊಂಡೊಯ್ದ ರತ್ನವನ್ನಾಗಲಿ ಕಾಣದೆ ಚಿಂತಾಕ್ರಾಂತನಾಗಿ ಹಿಂದೆ ರತ್ನವನ್ನು ಕೊಡೆಂದು ಕೇಳಿದ್ದ ಕೃಷ್ಣನೇ ಬೇಟೆಯಾಡುತ್ತಿದ್ದಾಗ ಪ್ರಸೇನನನ್ನು ಕೊಂದು ಆ ರತ್ನವನ್ನು ಅಪಹರಿಸಬಹುದು ಎಂದು ಅನುಮಾನಪಟ್ಟು ತನ್ನ ಮನಸ್ಸಿನಲ್ಲಿದ್ದ ಆ ಅಭಿಪ್ರಾಯವನ್ನು ಇತರೆಲ್ಲರಿಗೂ ಹೇಳಿದ್ದನು. ಆ ಮಾತು ಕರ್ಣಿಕೆಯಾಗಿ ಶ್ರೀಕೃಷ್ಣನಿಗೂ ತಿಳಿದು ಅವನು ತನ್ನ ಮೇಲೆ ಹೊತ್ತ ಈ ಅಪವಾದವನ್ನು ಪರಿಹರಿಸಿ ಕೊಳ್ಳಲಕ್ಕಾಗಿ ಕೆಲ ಮಂದಿಯ ಪರಿವಾರದೊಂದಿಗೆ ಪ್ರಸೇನನನ್ನು ಹುಡುಕಿಕೊಂಡು ಹೊರಟನು. ಅವನು ಬೇಟೆಗೆ ಹೋದ ಮಾರ್ಗವನ್ನೇ ಹಿಡಿದು ಹೋಗುತ್ತಿರಲಾಗಿ ಸ್ವಲ್ಪ ದೂರದಲ್ಲೇ ಪ್ರಸೇನನ ಶವವು ಬಿದ್ದಿದ್ದು ಗೋಚರವಾಯಿತು. ಅದರ ಬಳಿಯಲ್ಲಿ ಸಿಂಹದ ಹೆಜ್ಜೆ ಗುರುತುಗಳ ಇದ್ದುದರಿಂದ ಸಿಂಹವು ಅದನನ್ನು ಕೊಂದು ಆ ರತ್ನವನ್ನು ಕೊಂಡೊಯ್ದಿದೆ ಎಂದು ಭಾವಿಸಿ ಎಲ್ಲರೊಂದಿಗೆ ಮುಂದೆ ಸಿಂಹದ ಹೆಜ್ಜೆಯ ಗುರುತನ್ನು ಅನುಸರಿಸಿ ನಡೆಯತೊಡಗಿದನು. ಆ ಗುರುತು ಒಂದು ಪರ್ವತದ ತಪ್ಪಲಿನ ಪ್ರದೇಶದವರೆಗೂ ಹೋಯಿತು. ಅಲ್ಲಿ ಸಿಂಹದ ಶವವು ಬಿದ್ದುದನ್ನು ಅದರೊಂದಿಗೆ ಒಂದು ಕರಡಿ ಹೋರಾಡಿದಂತೆ ಕರಡಿಯ ಕಾಲು ಹೆಜ್ಜೆಯ ಗುರುತುಗಳಿದ್ದುದನ್ನು ಕಂಡನು. ಅಲ್ಲಿಂದ ಮುಂದೆ ಆ ಕರಡಿಯ ಹೆಜ್ಜೆಯ ಗುರುತುಗಳನ್ನು ಅನುಸರಿಸಿ ನಡೆಯಲು ಅದು ಆ ಪರ್ವತದಲ್ಲಿನ ಒಂದು ಗುಹೆಯವರೆಗೂ ಕೊಂಡೊಯ್ದು ಬಿಟ್ಟಿತು. ಆಗ ಕೃಷ್ಣನು, ಮಿತ್ರರೇ, ಕರಡಿಯು ಈ ಗುಹೆಯನ್ನು ಹೊಕ್ಕಿರುವ ಹೆಜ್ಜೆಯ ಗುರುತುಗಳಿವೆ, ಅಲ್ಲದೆ ಅದು ಹೊರ ಬಂದಂತಿಲ್ಲ. ಆದುದರಿಂದ ನಾನು ಈ ಗುಹೆಯೊಳಕ್ಕೆ ಹೋಗಿ ನೋಡಿಕೊಂಡು ಬರುತ್ತೇನೆ. ನೀವು ಈ ಗುಹದ್ವಾರದಲ್ಲಿ 12 ದಿನಗಳವರೆಗೆ ನನಗಾಗಿ ನಿರೀಕ್ಷಿಸಿದ್ದು ತರುವಾಯ ಹೊರಟು ಹೋಗಿರಿ ಎಂದು ನುಡಿದು ಆ ಗುಹದ್ವಾರವನ್ನು ಹೊಕ್ಕನು. ಮಹಾ ಗಾಢಾಂಧಕಾರದಿಂದ ತುಂಬಿದ್ದ ಆ ಗುಹೆಯಲ್ಲಿ ಬಹುದೂರ ನಡೆದು ಹೋದ ಮೇಲೆ ಅಲ್ಲಿ ಒಂದು ಮಗುವು ಆ ರತ್ನವನ್ನು ಕೈಯಲ್ಲಿಟ್ಟುಕೊಂಡು ಆಟವಾಡುತ್ತಿದ್ದುದನ್ನು ಕಂಡನು. ಕೃಷ್ಣನು ಆ ಮಗುವಿನ ಸಮೀಪದಲ್ಲಿ ನಿಂತು ಆ ರತ್ನಾಭಿಲಾಷೆಯಿಂದ ಸುಳಿದಾಡುತ್ತಿರುವುದನ್ನು ಕಂಡ ದಾಸಿಯೊಬ್ಬಳು ಯಾರೋ ಹೊಸಬನೆಂದು ಭಯದಿಂದ ಬೇರಿಕೊಳ್ಳಲು ವೃಕ್ಷಾಧಿಪತನಾದ ಜಾಂಬವಂತನು ಅಗಾಧ ಕೋಪಾವಿಷ್ಟನಾಗಿ ಅಲ್ಲಿಗೆ ಓಡಿ ಬಂದನು. ಒಡನೆ ಬಂದಿರುವ ಆತನು ತನ್ನ ಸ್ವಾಮಿ ಎಂಬುದನ್ನರಿಯದೆ ಕೋಪಾರುಣಾಲೋಚನವಾಗಿ ಯುದ್ಧಕ್ಕೆ ಆರಂಭಿಸಿದನು. ಕೃಷ್ಣ ಜಾಂಬವಂತರ ಆ ಯುದ್ಧವು ಬಹು ಭಯಂಕರವಾಗಿ ನಡೆಯಿತು. ಇಬ್ಬರು ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಹುರುಪಿನಿಂದ ವಿವಿಧ ಯುಧಗಳಿಂದಲೂ ಮರಗುಂಡುಗಳಿಂದಲೂ ಹೊಡೆದಾಡತೊಡಗಿದರು. ಕೊನೆಗೆ ಕೃಷ್ಣನು ಅವನೊಂದಿಗೆ ಬಾಹುಯುದ್ಧಕ್ಕೆ ತೊಡಗಿ ವಜ್ರಮುಷ್ಟಿಗಳಿಂದ ಘಾತಿಸಿ ತೊಡಗಿದನು. ಹೀಗೆ ಅವರಿಬ್ಬರು 28 ದಿನಗಳವರೆಗೆ ವಿಚ್ಛುತಿಯಲ್ಲದೆ ಯುದ್ಧ ನಡೆಯಲು ಕೊನೆಗೆ ಜಾಂಬವಂತನು ಕೃಷ್ಣನ ಮುಷ್ಟಿ ಪ್ರಹಾರಗಳಿಂದ ಬಹುನೊಂದು ಸತ್ವ ಕುಂದಿ ನೆಲಕ್ಕೆ ಬಿದ್ದನು. ಆಗ ಅವನು ತನ್ನನ್ನು ಅಷ್ಟು ಮಟ್ಟಿಗೆ ನಿರ್ವೀರ್ಯರನ್ನಾಗಿಸುವಂತಹ ಬಲವಂತನು ಯಾರಾಗಿರಬಹುದೆಂದು ನಿಧಾನಿಸಿ ನೋಡಲು ತನ್ನೊಂದಿಗೆ ಹೋರಾಡಿದ ಆತನು ಸಾಮಾನ್ಯ ಮನುಷ್ಯನೆಂದು ತೋರಲಿಲ್ಲ. ಎಲೈ ಮಹಾತ್ಮ, ನೀನು ಸಾಮಾನ್ಯ ಮಾನವನಲ್ಲ. ಲೋಕದ ಪ್ರಾಣಿಗಳ ಸತ್ವಕ್ಕೆ ಆದೀಶ್ವರನಾದ ನೀನು ಜಗತ್ಕಾರಣನು, ಪುರಾಣ ಪುರುಷನು, ಸರ್ವಾಂತರ್ಯಾಮಿಯೂ ಆಗಿರುವೆ ಎಂದು ತಿಳಿಯುತ್ತೇನೆ. ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕರ್ತೃದ ಮಹಾಮಹಿಮನಾಗಿರದಿದ್ದರೆ ನನ್ನೊಂದಿಗೆ ಇಷ್ಟು ಮಟ್ಟಿಗೆ ಯುದ್ಧ ಮಾಡಲು ಈ ಯುಗದೊಳಗೆ ಸಮರ್ಥನಾದ ಮತ್ತೊಬ್ಬರನ್ನು ಕಾಣೆನು. ನೀನು ಯಾರು? ಕೃಪೆ ಮಾಡಿ ನಿನ್ನ ನಿಜರೂಪವನ್ನು ಪ್ರಕಟಿಸಿ ನನ್ನನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿದನು. ಆಗ ಶ್ರೀಹರಿಯು ಕೃಪೆ ಮಾಡಿ ತನ್ನ ರಾಮರೂಪವನ್ನು ತೋರಿಸಲು ಜಾಂಬವಂತನು ತನ್ನ ಆರಾಧ್ಯ ಮೂರ್ತಿಯಾದ ಶ್ರೀರಾಮಚಂದ್ರನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಬದ್ಧಾಂಜಲಿಯಾಗಿ ನಿಂತು
ತನ್ನ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡನು. ಆಗ ಶ್ರೀಕೃಷ್ಣನು ತನ್ನ ಬಾಹುಗಳಿಂದ ಅವನನ್ನು ಅಪ್ಪಿ ಬೆನ್ನು ಮೈಗಳನ್ನು ಸವರುತ್ತಾ, ಎಲೆಯ ವೃಕ್ಷರಾಜ, ಈ ಶಮಂತಕ ಮಣಿಯನ್ನು ಹುಡುಕಿಕೊಂಡೇ ನಾನು ಈ ನಿನ್ನ ಬಿಲಕ್ಕೆ ಬರಬೇಕಾಯಿತು. ಇದನ್ನು ಪಡೆಯಬೇಕೆಂಬ ಆಸೆಯೇನೂ ನನಗಿಲ್ಲ. ಆದರೆ ಈ ಸಂಬಂಧದಿಂದ ನನ್ನ ಮೇಲೆ ಬಂದಿರುವ ಅಪವಾದವನ್ನು ಪರಿಹರಿಸಿಕೊಳ್ಳಲಿಕ್ಕಾಗಿ ಈ ಪ್ರಯತ್ನ ಮಾಡಿದೆನು ಎಂದನು. ಆಗ ಜಾಂಬವಂತನು ಪರಮ ಸಂತೋಷಗೊಂಡು ಆ ರತ್ನವನ್ನು ಅದರೊಂದಿಗೆ ತನ್ನ ಮಗಳಾದ ಜಾಂಬವತಿ ಎಂಬ ಕನ್ಯೆಯನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ ಧನ್ಯನಾದನೆಂದುಕೊಂಡನು. ಶ್ರೀಕೃಷ್ಣನು ಆತನ ಭಕ್ತನ ಉಪಚಾರೋಕ್ತಗಳಿಂದಲೂ ಸತ್ಕಾರದಿಂದಲೂ ಸಂತುಷ್ಟನಾಗಿ ಆತನಿಗೆ ಪುನರಾವರ್ತಿ ರಹಿತವಾದ ಮೋಕ್ಷ ಸುಖವನ್ನು ಅನುಗ್ರಹಿಸಿದನು. ಇಷ್ಟರಲ್ಲಿ ಬಿಲದ್ವಾರದಲ್ಲಿದ್ದ ಪರಿವಾರದವರು 12 ದಿನಗಳವರೆಗೆ ನಿರೀಕ್ಷಿಸಿ ಕೃಷ್ಣನಿಗೆ ಏನೋ ಅಪಾಯ ಸಂಭವಿಸಿರಬಹುದೆಂದು ಶಂಕೆಗೊಂಡು ತಮ್ಮ ಪಟ್ಟಣಕ್ಕೆ ಹಿಂದಿರುಗಿ ನಡೆದರು. ಈ ವೃತ್ತಾಂತವನ್ನು ಕೇಳಿದ ದೇವಕಿ, ವಸುದೇವರು, ರುಕ್ಮಿಣೀ ದೇವಿಯು ಇತರ ಇಷ್ಟ ಬಾಂಧವರು ಅಗಾಧ ವ್ಯಸಾಕ್ರಾಂತರಾಗಿ ಸತ್ರಾಜಿತನನ್ನು ನಿಂದಿಸಲಾರಂಭಿಸಿದರು ಮತ್ತು ಶ್ರೀಕೃಷ್ಣನನ್ನು ಸುರಕ್ಷಿತವಾಗಿ ಊರಿಗೆ ಕರೆತರುವಂತೆ ಆ ನಗರಾದಿ ದೇವತೆಯಾದ ಆ ದುರ್ಗಾದೇವಿಯನ್ನು ವಿಶೇಷ ಪೂಜೆ ಪುರಸ್ಕಾರಗಳಿಂದ ಆರಾಧಿಸುತ್ತಿದ್ದರು. ಅಷ್ಟರಲ್ಲಿ ಆ ದೇವತೆಯು ಅನುಗ್ರಹವೋ ಎಂಬಂತೆ ಶ್ರೀಕೃಷ್ಣಸ್ವಾಮಿ ಆ ರತ್ನವನ್ನು ತೆಗೆದುಕೊಂಡು ಜಾಂಬವತಿ ದೇವಿಯೊಂದಿಗೆ ದ್ವಾರಕಾ ನಗರಿಗೆ ಆಗಮಿಸಿದನು. ದುರ್ಗಾದೇವಿಯ ಪ್ರಸಾದದಿಂದ ಶ್ರೀಕೃಷ್ಣನು ಬಂದನೆಂಬ ವಾರ್ತೆ ಎಲ್ಲೆಲ್ಲೂ ಹಬ್ಬಿತು. ಎಲ್ಲರೂ ಪರಮಾನಂದದಿಂದ ಆ ನೂತನ ದಂಪತಿಗಳನ್ನು ಸ್ವಾಗತಿಸಿ ಆದರಿಸಿದರು. ತರುವಾಯ ಕೃಷ್ಣನು ಉಗ್ರಸೇನ ರಾಜನ ಸಮಕ್ಷಮದಲ್ಲಿ ದೊಡ್ಡದೆಂದು ಸಭೆಯನ್ನು ನೆರವೇರಿಸಿ ಆ ಸಭೆಗೆ ಸತ್ರಾಜಿತನನ್ನು ಬರಮಾಡಿಕೊಂಡು ಎಲ್ಲರಿಗೂ ಪರಿಚಯವಾಗುವಂತೆ ಈ ರತ್ನವು ತನಗೆ ಲಭ್ಯವಾದ ವಿವರವನ್ನೆಲ್ಲ ವರ್ಣಿಸಿ ಹೇಳಿ ಆ ರತ್ನವನ್ನು ಆತನಿಗೆ ಒಪ್ಪಿಸಿ ತನ್ನ ಮೇಲೆ ಬಂದಿದ್ದ ಅಪದೂರನ್ನು ನೀಗಿಸಿಕೊಂಡನು. ಶ್ರೀಕೃಷ್ಣನ ಮೇಲೆ ನಿಷ್ಕಾರಣವಾಗಿ ಅಪವಾದವನ್ನು ಹೊರಿಸಿದ್ದ ಸತ್ರಾಜಿತನು ತನ್ನ ತಪ್ಪಿಗಾಗಿ ವಿಶೇಷ ಪಶ್ಚಾತ್ತಾಪ ಪಡುತ್ತಾ ನಾಚಿಕೆಯಿಂದ ತಲೆಗೆತ್ತಲಾರದೆ ರತ್ನದೊಂದಿಗೆ ಮನೆಗೆ ನಡೆದನು. ಆದರೂ ಅವನ ಮನಸ್ಸು ಲೇಷ ಮಾತ್ರವೂ ಸಮಾಧಾನಗೊಳ್ಳದೆ ಸರ್ವಲೋಕ ಪ್ರಿಯನೂ ದೇವಾದಿದೇವನೂ ಆದ ಶ್ರೀಕೃಷ್ಣನನ್ನು ಹೇಗೆ ಪ್ರಸನ್ನೀಕರಿಸಿಕೊಳ್ಳಲಿ ಎಂದು ತಿಳಿಯದೆ ತಪಿಸುತ್ತಿದ್ದನು. ಕೊನೆಗೆ ಅವನು ಲೋಕೇಶನಾದ ಆತನಿಗೆ ತನ್ನ ಮಗಳಾದ ಸತ್ಯಭಾಮ ದೇವಿಯನ್ನು ಆ ರತ್ನವನ್ನು ಒಪ್ಪಿಸಿ ಕ್ಷಮಾಪಣೆ ಕೇಳಿಕೊಳ್ಳುವುದಕ್ಕೆ ತನ್ನ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವೆಂದು ನಿಶ್ಚಯಿಸಿ ತನ್ನ ಮಗಳಾದ ಲೋಕೋತ್ತರ ಸೌಂದರ್ಯವತಿ ಸತ್ಯಭಾಮೆಯನ್ನು ರತ್ನವನ್ನು ತೆಗೆದುಕೊಂಡು ಶ್ರೀಕೃಷ್ಣನ ಅರಮನೆಗೆ ನಡೆದು ಅವುಗಳನ್ನೊಪ್ಪಿಸಿ ತನ್ನ ಅಪರಾಧವನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿದನು. ಶ್ರೀಕೃಷ್ಣನು ಆತನನ್ನು ಉಚಿತ ವಾಕ್ಯಗಳಿಂದ ಮನ್ನಿಸಿ ಆ ಶಮಂತಕ ರತ್ನವನ್ನು ಸೂರ್ಯನ ಭಕ್ತನಾದ ನಿನ್ನ ಬಳಿಯೇ ಇಟ್ಟುಕೊಂಡಿರೆಂದು ಕೊಟ್ಟು ಸತ್ಯಭಾಮಾ ದೇವಿಯನ್ನು ಶಾಸ್ತ್ರೋಕ್ತ ಪ್ರೀತಿಯಲ್ಲಿ ವಿವಾಹ ಮಾಡಿಕೊಂಡನು. ಕೇಳು ಪರೀಕ್ಷಿತ್ ರಾಜ ಎಂದು ಶ್ರೀ ಸುಖಾಚಾರ್ಯರು ಮುಂದೆ ನಡೆದ ಕಥೆಯನ್ನು ಹೇಳತೊಡಗಿದರು. ಶ್ರೀಕೃಷ್ಣನು ಹೀಗೆ ದ್ವಾರಕಾ ನಗರದಲ್ಲಿ ತನ್ನ ಪತ್ನಿಯರು ಮತ್ತು ಪರಿವಾರದೊಂದಿಗೆ ಸುಖ ಸಂತೋಷಗಳಿಂದ ಇದ್ದ ಸಮಯದಲ್ಲಿ ಅತ್ತ ಹಸ್ತಿನಾವತಿಯಲ್ಲಿ ಆತನ ಬಂಧುಗಳಾದ ಪಾಂಡವರು ಸೋದರತ್ತೆಯಾದ ಕುಂತಿದೇವಿಯು ಲಕ್ಷಾಗೃಹದಲ್ಲಿ ಬೆಂದು ಹೋದರೆಂಬ ವಾರ್ತೆ ತಿಳಿಯ ಬಂದಿತು. ಸರ್ವಜ್ಞನಾದ ಶ್ರೀ ಕೃಷ್ಣಸ್ವಾಮಿಗೆ ನಿಜಸ್ಥಿತಿ ಏನೆಂಬುದು ತಿಳಿದಿದ್ದಾದರೂ ಲೀಲಾ ಮಾನುಷ ವಿಗ್ರಹನಾದ ಆತನು ಲೋಕ ನಟನೆಯನ್ನನುಸರಿಸಿ ಆತನ ಬಂಧುಗಳಿಗೆ ಕಾಲೋಚಿತ ಅಪರ ಸಂಸ್ಕಾರಗಳನ್ನು ನಡೆಸಲೊಸಗ ತಮ್ಮಣ್ಣನೊಂದಿಗೆ ಹಸ್ತಿನಾವತಿಗೆ ಹೊರಟು ಅಲ್ಲಿ ಭೀಷ್ಮ ವಿದುರಾದಿಗಳನ್ನು ಕಂಡು ಪಾಂಡವರಿಗೆ ಅಕಾಲಿಕವಾಗಿ ಪ್ರಾಪ್ತವಾದ ಆ ದುರ್ಮರಣಕ್ಕಾಗಿ ಎಲ್ಲರೊಂದಿಗೂ ದುಃಖಿಸುತ್ತಿದ್ದನು. ಹೀಗೆ ಆತನು ತನ್ನ ರಾಜಧಾನಿಯಾದ ಹೊರಗಿದ್ದ ಸಂದರ್ಭದಲ್ಲಿ ಇತ್ತ ದ್ವಾರಕೆಯಲ್ಲಿ ಒಂದು ದುರಂತ ಕಾರ್ಯ ನಡೆದು ಹೋಯಿತು. ಸತ್ರಾಜಿತನು ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಪತ್ನಿಯಾಗಿ ಒಪ್ಪಿಸುವುದಕ್ಕೆ ಪೂರ್ವದಲ್ಲೇ ಲೋಕೋತ್ತರ ಸೌಂದರ್ಯ ಸುಕುಮಾರ್ಯ ಶಾಲಿಯಾಗಿದ್ದ ಆಕೆಯನ್ನು ಇತರ ಅನೇಕ ಮಂದಿ ರಾಜಪುತ್ರರು ಯಾಚಿಸಿದ್ದರು. ಅವರಲ್ಲಿ ಶತಧನ್ವನೆಂಬುವನು ಒಬ್ಬನು. ಸತ್ಯಭಾಮನ್ ಮಾಡ್ಕೋಬೇಕು ಅಂತ ಕೇಳಿರ್ತಾರೆ. ಶತಧನ್ವನೆಂಬುವನು ಒಬ್ಬನು. ಈ ಶತಧನ್ವನು ತನಗೆ ವಂಚಿಸಿ ಆಕೆಯನ್ನು ಕೃಷ್ಣನಿಗೆ ಕೊಟ್ಟುದಕ್ಕಾಗಿ ಸತ್ರಾಜಿತನನ್ನು ಮನಸಾ ದ್ವೇಷಿಸುತ್ತಾ ಅವನು ತನಗೆಸಗಿದ ವಂಚನೆಯ ಸೇಡನ್ನು ಹೇಗೆ ತೀರಿಸಿಕೊಳ್ಳಲೆಂದು ಮನಸ್ಸಿನಲ್ಲೇ ಚಿಂತಿಸುತ್ತಿದ್ದನು. ಆ ಸಂದರ್ಭದಲ್ಲಿ ಅಕ್ರೂರ ಕೃತವರ್ಮರೆಂಬ ಯಾದವರಿಬ್ಬರು ಕೃಷ್ಣನು ಊರಲಿಲ್ಲದ ಸಮಯವೇ ಈ ಸತ್ರಾಜಿತನ ಬಳಿಯಲ್ಲಿರುವ ಸಮಂತಕ ರತ್ನವನ್ನು ಅಪಹರಿಸಲು ಅನುಕೂಲ ಕಾಲವೆಂದು ಸೂಚಿಸಿದರು. ಒಡನೆ ದುಷ್ಕಲತಿಗಳ ಒಳಗಿದ್ದಾಗ ದುಷ್ಕಲಗತಿ
ಒಳಗಾಗಿದ್ದ ಆ ದುರ್ದೈವಿಯು ಹಿಂದು ಮುಂದು ನೋಡದೆ ಒಂದು ದಿನ ರಾತ್ರಿ ಕಾಲದಲ್ಲಿ ಸತ್ರಾಜಿತನ ಮನೆಯನ್ನು ಪ್ರವೇಶಿಸಿ ಮಲಗಿ ನಿದ್ರಿಸುತ್ತಿದ್ದ ಆತನನ್ನು ಪಶುವನ್ನು ಕೊಲ್ಲುವ ಕಟಕನಂತೆ ಕೊರಳನ್ನು ಕೊಯ್ದು ಸಂಹರಿಸಿ ಅವನ ಅಂತಃಪುರ ಸ್ತ್ರೀಯರೆಲ್ಲರೂ ಗೊಳೋ ಎಂದು ರೋಧಿಸುತ್ತಿರುವಾಗಲೇ ಅವನ ಬಳಿಯಲ್ಲಿದ್ದ ಆ ದಿವ್ಯರತ್ನವನ್ನು ಅಪಹರಿಸಿ ಕೊಂಡೊಯ್ದನು. ಈ ದುಷ್ಕಾರ್ಯವನ್ನು ಕಂಡು ಕೆರಳಿದ ಸತ್ಯಭಾಮ ದೇವಿಯು ಪಿತೃಮರಣವನ್ನು ಕುರಿತು ಮಹಾ ದುಃಖದಿಂದ ಆ ನರಹಂತಕವನ್ನು ತಕ್ಕಂತೆ ಶಿಕ್ಷಿಸದೆ ತನ್ನ ತಂದೆಯ ಶವವನ್ನು ದಹಿಸಲು ಸಮ್ಮತಿಸದೆ ಅದನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿಡಿಸಿ ರಥವನ್ನೇರಿ ಹೊರಟು ಹಸ್ತಿನಾವತಿಯನ್ನು ಸೇರಿ ಶ್ರೀಕೃಷ್ಣನಿಗೆ ನಡೆದ ಸಂಗತಿಯನ್ನೆಲ್ಲ ತಿಳಿಸಿದಳು. ಸರ್ವಜ್ಞನಾದ ಆತನಿಗೇನು ಈ ಸಮಾಚಾರವು ತಿಳಿಯದೆ, ಆದರೂ ಕಪಟ ನಾಟಕ ಸೂತ್ರಧಾರಿಯಾದ ತಾನು ಎಲ್ಲರಂತೆಯೇ ದುಃಖಿಸಿ ಕಣ್ಣೀರಿಡುತ್ತಾ ಎಲ್ಲರೊಡನೆ ಅಲ್ಲಿಂದ ಹೊರಟು ದ್ವಾರಕೆಯನ್ನು ಸೇರಿದನು. ಪರಮದ್ರೋಹಿಯಾದ ಶತಧನ್ವನು ಸತ್ಯಭಾಮೆಯಿಂದ ಪ್ರೇರಿತನಾದ ಶ್ರೀಕೃಷ್ಣನು ತನ್ನನ್ನು ಜೀವದಿಂದ ಉಳಿಸಲಾರನೆಂದು ಭಯಪಟ್ಟು ತನ್ನ ಮಿತ್ರರಾದ ಅಕ್ರೂರ ಕೃತವರ್ಮರನ್ನು ಕಂಡು ತನ್ನನ್ನು ಕಾಪಾಡಿರೆಂದು ಬೇಡಿಕೊಂಡನು. ಅವರಿಬ್ಬರು ಶ್ರೀಕೃಷ್ಣನು ಬಾಲ ಪ್ರಭೃತಿ ನಡೆಸಿದ ಮಹತ್ ಕಾರ್ಯಗಳನ್ನು ಬಲ್ಲವರಾದುದರಿಂದ ತಾವು ಆತನಲ್ಲಿ ದ್ವೇಷಿಸುವಂತಹ ಯಾವ ಕಾರ್ಯವನ್ನು ಮಾಡಲಾರವೆಂದು ತಿಳಿಸಿಬಿಟ್ಟರು. ಒಡನೆ ಇನ್ನು ದ್ವಾರಕೆಯಲ್ಲಿದ್ದರೆ ತನಗೆ ಕ್ಷೇಮವಿಲ್ಲವೆಂದು ತಿಳಿದು ಆ ರತ್ನವನ್ನು ಇಟ್ಟುಕೊಂಡಿರೆಂದು ಅಕ್ರೂರನ ಕೈಯಲ್ಲಿ ಕೊಟ್ಟು ದ್ವಾರಕೆಯಿಂದ 100 ಯೋಜನಗಳಷ್ಟು ದೂರವಿದ್ದ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಬದುಕಬೇಕೆಂದು ಪ್ರಾಣಭಯದಿಂದ ಓಡಿ ಅವಿತುಕೊಂಡನು. ಹಂತಕನಾದ ಶತಧನ್ವನು ದೇಶಾಂತರಗತವಾದನೆಂಬ ಸಂಗತಿಯನ್ನು ಕೇಳಿ ರಾಮಕೃಷ್ಣರಿಬ್ಬರು ರಥವನ್ನೇರಿ ಹೊರಟರು. ಶತಧನ್ವನು ಈ ವಾರ್ತೆಯನ್ನು ಕೇಳಿ ಅಲ್ಲಿಂದ ತಾನು ಏರಿ ಹೊರಟ ಕುದುರೆಯನ್ನು ಓಡಿಸುತ್ತಾ ಮಿಥಿಲಾ ಪಟ್ಟಣದ ಉಪವನದ ಬಳಿಗೆ ಬರುವ ವೇಳೆಗೆ ಅಲ್ಲಿ ಅದು ಸೋತು ಬಳಲಿ ಬಿದ್ದು ಪ್ರಾಣ ಬಿಟ್ಟಿತು. ಮುಂದೆ ಉಪಾಯ ಕಾಣದೆ ಕಾಲ್ನಡೆಗಿಂದಲೇ ಓಡಲಾರಂಭಿಸಿದನು. ಆ ವೇಳೆಗೆ ಅಲ್ಲಿಗೆ ಬಂದಿದ್ದ ಶ್ರೀಕೃಷ್ಣನು ತಾನು ಓಡುತ್ತಲೇ ಹೋಗಿ ಅವನನ್ನು ಹಿಡಿದು ತನ್ನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿ ಕಡಹಿದನು. ತರುವಾಯ ಅವನ ಬಟ್ಟೆಗಳನ್ನೆಲ್ಲ ಶೋಧಿಸಿ ನೋಡಿದರೂ ರತ್ನ ದೊರಕಲಿಲ್ಲ. ಆ ಸಂಗತಿಯನ್ನು ಬಲರಾಮನಲ್ಲಿ ತಿಳಿಸಿ ಮುಂದೇನು ಮಾಡುವುದು ಎಂದು ಯೋಚಿಸುತ್ತಿರಲು ಬಲರಾಮನು, ಕೃಷ್ಣ, ಈ ದ್ರೋಹಿಯು ತಾನು ದೇಶಭ್ರಷ್ಟನಾಗಿ ಹೊರಡುವ ಮೊದಲು ಆ ರತ್ನವನ್ನು ಅಲ್ಲಿ ಮತ್ತಾರ ಬಳಿಯಲ್ಲಾದರೂ ಕೊಟ್ಟು ಬಂದಿರಬಹುದು. ನೀನು ದ್ವಾರಕೆಗೆ ಹೋಗಿ ಅದು ಎಲ್ಲಿರುವುದೆಂಬ ಸೋದೆಯನ್ನು ನಡೆಸು. ನಾನು ಇಲ್ಲೇ ಇರುವ ಈ ಮಿಥಿಲಾಧೀಶನಾದ ವಿದೇಹ ರಾಜನನ್ನು ಕಂಡು ಬರುವೆನು ಎಂದು ನುಡಿದು ಆ ರಾಜಧಾನಿಯನ್ನು ಹೊಕ್ಕನು. ಮಿಥಿಲಾಧಿಪನು ಬಲರಾಮನನ್ನು ಅತ್ಯಾದರದಿಂದ ಸ್ವಾಗತಿಸಿ ಮನ್ನಿಸುತ್ತಿರಲು ಆತನು ಅಲ್ಲೇ ಕೆಲವು ವರ್ಷಗಳವರೆಗೆ ವಾಸಿಸಿದ್ದನು. ಈ ಅವಧಿಯಲ್ಲೇ ದುರ್ಯೋಧನನು ಈತನಲ್ಲಿ ಶಿಷ್ಯವೃತ್ತಿಯನ್ನು ವಹಿಸಿ ಗದಾಯುದ್ಧವನ್ನು ಶಾಸ್ತ್ರೋಕ್ತವಾಗಿ ಅಭ್ಯಾಸ ಮಾಡಿದನು. ಇತ್ತ ಶತಧನ್ವನು ಕೊಂದ ಶ್ರೀಕೃಷ್ಣನು ಬಲರಾಮನ ಮಾತಿನಂತೆ ದ್ವಾರಕೆಯನ್ನು ಸೇರಿ ಸತ್ಯಭಾಮೆಗೆ ನಡೆದ ಸಂಗತಿಯನ್ನು ವಿವರಿಸಿ ಹೇಳಿ ಮಾವನಾದ ಸತ್ರಾಜಿತನ ಉತ್ತರ ಕ್ರಿಯಾದಿಗಳನ್ನೆಲ್ಲ ಅವನ ಬಂಧುಗಳ ಮೂಲಕ ನೆರವೇರಿಸಿದನು. ಕೃಷ್ಣನು ರತ್ನಕ್ಕಾಗಿಯೇ ಬೆನ್ನಟ್ಟಿ ಹೋಗಿ ಶತಧನ್ವನು ಹೊಂದು ಹಿಂದಿರುಗಿ ಬಂದ ವೃತ್ತಾಂತವು ಅಕ್ರೂರ ಕೃತವರ್ಮರಿಗೂ ತಿಳಿಯಲು ಅವರು ಬೆದರಿ ಭಯಾಕ್ರಾಂತರಾಗಿ ತಮಗೇನು ಆಪತ್ತು ಕಾದಿದೆಯೋ ಎಂದು ತತ್ತರಗೊಂಡು ದ್ವಾರಕೆಯನ್ನು ಬಿಟ್ಟು ಎಲ್ಲೋ ಹೊರಟು ಹೋದರು. ಅಕ್ರೂರನ ತಂದೆಯಾದ ಶ್ವಪಲ್ಕನೆಂಬುವನು ಕಾಶಿರಾಜನ ಮಗಳಾದ ಗಾಂಧಿನಿಯನ್ನು ಲಗ್ನವಾಗಿ ನೆಲೆಸಿದ ತರುವಾಯವೇ ಅವನ ಪ್ರಭಾವದಿಂದ ಆ ದೇಶದಲ್ಲಿ ಮಳೆಯಾಗಿ ಸುಭಿಕ್ಷೆ ಉಂಟಾಯಿತೆಂಬ ಒಂದು ಪ್ರತೀತಿ ಇದ್ದುದರಿಂದ ಅವನ ಮಗನಾದ ಈ ಅಕ್ರೂರನು ಎಲ್ಲಿ ವಾಸಿಸಿರುವನು ಅಲ್ಲಿ ನಾಡು ಸುಭಿಕ್ಷವಾಗಿರುವುದೆಂಬುದೆಂದು ಒಂದು ಪ್ರತೀತಿಯು ಜನರಲ್ಲಿ ಹಬ್ಬಿತು. ಈಗ ಅಕ್ರೂರನು ದ್ವಾರಕೆಯನ್ನು ಬಿಟ್ಟು ಹೋದುದರಿಂದ ಆ ಪ್ರಾಂತ್ಯದಲ್ಲಿ ಕೆಲವು ಉತ್ಪಾತಗಳು ನಡೆಯುವುದೆಂದು ಜನರು ಹೇಳಿಕೊಳ್ಳತೊಡಗಿದರು. ಸಕಲ ಮಹರ್ಷಿಗಳು ಜ್ಞಾನಿಗಳು ಆಶ್ರಯಭೂತನಾದ ಶ್ರೀಕೃಷ್ಣನೇ ಇರುವಾಗ ಅಲ್ಲಿ ಮತ್ಯಾವ ಬಗೆಯ ಉತ್ಪಾತಗಳು ಉಂಟಾಗುವವು. ಆದರೂ ಲೋಕದ ಜನರನ್ನು ತೃಪ್ತಿಪಡಿಸಲು ಶ್ರೀಕೃಷ್ಣನು ಅಕ್ರೂರನು ಇದ್ದ ಸ್ಥಳಕ್ಕೆ ಹೋಗಿ ಆತನನ್ನು ಕರೆಸಿಕೊಂಡು ಸಾಮವಾಕ್ಯಗಳಿಂದ ಉಪಚರಿಸಿ, ಅಯ್ಯ ಅಕ್ರೂರ, ಶತಧನ್ವನು ಹೋಗುವಾಗ ನಿನ್ನಲ್ಲಿ ಕೊಟ್ಟು ಹೋದ ಶಮಂತಕ ರತ್ನವು ನಿನ್ನಲ್ಲೇ ಇದೆಯಷ್ಟೇ. ನೋಡು, ಸತ್ರಾಜಿತನಿಗೆ ಗಂಡು ಸಂತತಿ ಇಲ್ಲಿದ್ದರಿಂದ ದೌಹಿತರರೇ ಅವನ ಕ್ರಿಯಾದಿಗಳನ್ನೆಲ್ಲ ನೆರವೇರಿಸಿ ಅವನ ಸ್ವತ್ತಿಗೆಲ್ಲ ಅವರೇ ಬಾಧ್ಯರಾಗಿದ್ದಾರೆ. ಅವನ ಇತರ ಎಲ್ಲ ಸ್ವತ್ತಿನೊಂದಿಗೆ ಈ ರತ್ನವು ಅವರಿಗೆ ಸಲ್ಲಬೇಕಾದುದಷ್ಟೇ. ಆದರೆ ಇದರ ಪ್ರಭಾವವು ವಿಚಿತ್ರ ಗತಿಯುಳ್ಳದಾದ್ದರಿಂದ ಇದನ್ನು ನೀನು ಕೊಟ್ಟರೂ ಅವರು ಇಟ್ಟುಕೊಳ್ಳಲಾರರು. ಆದುದರಿಂದ ಅದು ವ್ರತನಿಷ್ಠನಾದ ನಿನ್ನಲ್ಲೇ ಇರಲಿ. ಆದರೆ ಈ ಸಂಬಂಧದಲ್ಲಿ ನನ್ನ ಮೇಲಿನ ಅಪವಾದ ಇನ್ನೂ ಪರಿಹಾರವಾಗಿಲ್ಲ. ಆದುದರಿಂದ ಇದನ್ನು
ಎಲ್ಲರಿಗೆ ಒಮ್ಮೆ ತೋರಿಸಿಬಿಡು. ಅದರಿಂದ ನನ್ನ ಮೇಲಿನ ಅಪವಾದ ಪರಿಹಾರವಾಗುವುದೊಂದಿಗೆ ಎಲ್ಲರಿಗೂ ಅದು ನನ್ನಲ್ಲಿ ಸುರಕ್ಷಿತವಾಗಿರುವುದೆಂಬ ನಂಬಿಕೆಯುಂಟಾಗುವುದು. ಅಲ್ಲದೆ ನನ್ನ ಮನಸ್ಸು ನೆಮ್ಮದಿ ಹೊಂದುವುದು ಎಂದು ಮುಂತಾಗಿ ಹೇಳಿದನು. ಈ ಉಪಚಾರೋಕ್ತಿಗಳನ್ನೆಲ್ಲ ಕೇಳಿದ ಮೇಲೆ ಅಕ್ರೂರನು ತನ್ನ ಬಳಿಯಲ್ಲಿದ್ದ ಆ ರತ್ನವನ್ನು ತೆಗೆದು ಕೃಷ್ಣನ ಕೈಗೆ ಕೊಟ್ಟನು. ಆಗ ಕೃಷ್ಣನು ಅದನ್ನು ಎಲ್ಲರಿಗೂ ತೋರಿಸಿ, ಅದು ತನ್ನ ಬಳಿಯಿರಬಹುದೆಂಬ ವಿಚಾರದಲ್ಲಿ ಅವರ ಮನಸ್ಸಿನಲ್ಲಿದ್ದ ಸಂದೇಹವನ್ನು ನೀಗಿಸಿ ಅದನ್ನು ಪುನಃ ಎಲ್ಲರೆದುರಿಗೆ ಅಕ್ರೂರನ ವಶಕ್ಕೆ ಕೊಟ್ಟುಬಿಟ್ಟನು. ಪರೀಕ್ಷಿತ್ ನರೇಶ್ವರ, ಕೇಳಿದೆಯ ಸರ್ವೇಶ್ವರನಾದರೂ ಶ್ರೀಕೃಷ್ಣನು ತನ್ನ ಮೇಲೆ ಹೊತ್ತ ಅಪವಾದವನ್ನು ಪರಿಹರಿಸಿಕೊಳ್ಳಲು ಎಷ್ಟು ಪ್ರಯತ್ನಗಳನ್ನು ನಡೆಸಿ ಪ್ರಯಾಸ ಪಡಬೇಕಾಯಿತು. ಈ ಶಮಂತಕಾಪಹರಣವೆಂಬ ಈ ವೃತ್ತಾಂತವು ಸಮಸ್ತ ಪಾಪ ನಿವಾರಕವು, ಸಮಸ್ತ ಮಂಗಳಕರವೂ ಆದ ಉಪಖ್ಯಾನವು. ಇದನ್ನು ಹೇಳುವವರು ಕೇಳುವವರು ಸಕಲ ಅಪವಾದಗಳಿಂದಲೂ ಪರಿಹಾರ ಹೊಂದಿ ಮನಃಶಾಂತಿಗಳನ್ನು ಗಳಿಸಿಕೊಳ್ಳುವರು ಎಂದು ನುಡಿದರು. ರಾಜೇಂದ್ರ, ಈ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನಲ್ಲಿ ವಿರೋಧಿಸಿ ಮೃತನಾದ ಇನ್ನೊಬ್ಬ ರಾಜನ ಕಥೆಯನ್ನು ಹೇಳುವನು, ಕೇಳು. ಸುಗರು ಪ್ರಾರಂಭಿಸಿದರು. ಕಾಶಿರಾಜನಿಗೆ ಸುತನು ಎಂಬ ಮಗಳೊಬ್ಬಳಿದ್ದಳು. ಅವಳು ಸುಂದರಿಯೂ ಗುಣವತಿಯೂ ಆಗಿದ್ದುದರಿಂದ ವಸುದೇವನು ಆಕೆಯನ್ನು ಮದುವೆಯಾಗಿದ್ದನು. ಆ ರಾಜನಿಗೆ ಪುತ್ರ ಸಂತಾನವಿಲ್ಲದಿರಲು ಮಗಳ ಗಂಡನಾದ ವಸುದೇವನೇ ಈ ರಾಜ್ಯವನ್ನು ಪಾಲಿಸುತ್ತಿದ್ದನು. ಕಾಲಕ್ರಮದಲ್ಲಿ ಆತನ ಸತಿಸುತನು ಎಂಬಾಕೆಯ ಗರ್ಭಿಣಿಯಾಗಿ ತೇಜಸ್ವಿಯಾದ ಒಬ್ಬ ಮಗನನ್ನು ಪಡೆದಳು. ಅವನಿಗೆ ಪೌಂಡ್ರಕನೆಂಬ ಹೆಸರು. ಕಾಲಕ್ರಮದಲ್ಲಿ ಆತನ ಸತಿ ಸುತನು ಎಂಬಾಕೆಯು ಗರ್ಭಿಣಿಯಾಗಿ ತೇಜಸ್ವಿಯಾದ ಒಬ್ಬ ಮಗನನ್ನು ಪಡೆದಳು. ಅವನಿಗೆ ಪೌಂಡ್ರಕನೆಂಬ ಹೆಸರು. ಅವನು ಪ್ರಾಯ ಸಮರ್ಥನಾದ ನಂತರ ವಸುದೇವನು ಅವನಿಗೆ ಮಾತಾಮಹನ ರಾಜ್ಯವನ್ನು ವಹಿಸಿಕೊಟ್ಟು ಅಲ್ಲಿಂದ ಮಧುರಾ ನಗರಿಗೆ ಬಂದು ಕಂಸನ ತಂಗಿಯಾದ ದೇವಕಿಯನ್ನು ಮದುವೆಯಾಗಿ ಆ ಸಂಬಂಧದಲ್ಲಿ ಸೆರೆಮನೆಯಲ್ಲಿ ಪತ್ನಿಯೊಡನೆ ಬಂಧಿತನಾಗಿದ್ದಷ್ಟೇ. ಎಷ್ಟು ದಿನಗಳಾದರೂ ತಮ್ಮ ತಂದೆಯು ಒಮ್ಮೆಯೂ ಹಿಂದಿರುಗಿ ಬರದಿದ್ದದ್ದು ಸಾಲದುದ್ದಕ್ಕೆ ತನ್ನನ್ನು ಹೆತ್ತ ತಾಯಿಗೆ ಸವತಿಯಾದ ದೇವಕಿ ದೇವಿಯನ್ನು ವಿವಾಹವಾದುದು ಅವನಿಗೆ ತಿಳಿದು ಅವನು ಸಂತಪ್ತ ಹೃದಯದಿಂದ ನೊಂದಿದ್ದನು. ಅಷ್ಟರಲ್ಲಿ ಜಗದೀಶನು ವಾಸುದೇವನೆಂಬ ನಾಮಧೇಯದಿಂದ ತನ್ನ ತಂದೆಗೆ ಮಗನಾಗಿ ಜನಿಸಿ ವೃದ್ಧಿ ಹೊಂದುತ್ತಿರುವನೆಂಬ ವಾರ್ತೆಯನ್ನು ಕೇಳಿ ಪೌಂಡ್ರಕನು ಜಗತ್ತಿನಲ್ಲಿ ವಸುದೇವನಿಗೆ ಮಗನಾಗಿ ಜನಿಸಿದ ತಾನೊಬ್ಬನೇ ವಾಸುದೇವನಲ್ಲದೆ ಆ ಹೆಸರು ಮತ್ತೊಬ್ಬನಿಗೆ ಸಲ್ಲದು ಎಂದು ಸಕಲ ದೇಶಗಳಲ್ಲೂ ಡಂಗೂರ ಹೊಡೆಯಿಸಿ ಪ್ರಕಟಗೊಳಿಸಿದನು. ಅತ್ತ ಶ್ರೀಕೃಷ್ಣನು ಬೆಳೆದು ಕಾಲಕ್ರಮದಲ್ಲಿ ನಂದಗೋಕುಲವನ್ನು ಬಿಟ್ಟು ಮಧುರಾನಗರಿಗೆ ಬಂದು ಕಂಸನನ್ನು ಸಂಹರಿಸಿ ಪ್ರತಾಪನಿಧಿ ಎಂದು ಜಗತ್ ಪ್ರಸಿದ್ಧನಾದುದು ಆ ಪೌಂಡ್ರಕನಿಗೆ ಇನ್ನೂ ದ್ವೇಷ ಅಸೂಯಗಳನ್ನು ಹೆಚ್ಚಿಸಲು ಕಾರಣವಾಯಿತು. ಮುಂದೆ ಸುಮ್ಮನಿದ್ದು ಸಹಿಸಿಕೊಳ್ಳುವುದು ಅವನಿಂದ ಅಸಾಧ್ಯವೆನ್ನಿಸಿತು. ಹೀಗೆ ಮನಸ್ಸಿನ ಉದ್ವೇಗವು ಮೆರೆಯದಿರಲು ತನ್ನ ಅಸಂಖ್ಯ ಚತುರ್ಬಲದೊಂದಿಗೆ ಹೊರಟು ರಾತ್ರಿ ಕಾಲದಲ್ಲಿ ಮಧುರಾ ನಗರಿಯನ್ನು ಮುತ್ತಿ ಗುದ್ದಲಿ ಹಾರುಗಳಿಂದ ಕೋಟೆಯ ಗೋಡೆಗಳನ್ನು ಕೆಡಗಲು ಯತ್ನಿಸುತ್ತಾ ಮನೆಗಳನ್ನು ಕೆಡಗಿಸುತ್ತಾ ಬಹು ಹಾವಳಿ ಮಾಡತೊಡಗಿದನು. ಆ ಸಮಯದಲ್ಲಿ ಶ್ರೀಕೃಷ್ಣನು ಊರಲ್ಲಿರದಿರಲು ಬಲರಾಮನು, ಸಾತ್ಯಕಿ ಮುಂತಾದ ಯದುವೀರರು ಅವನೊಂದಿಗೆ ಘನಘೋರ ಕಾಳಿಗೆ ನಡೆಸಿ ಅವನ ಸೈನ್ಯವನ್ನು ದಳಿಸಿ ಅಟ್ಟಿದರು. ಹಾಗೆ ತನ್ನ ರಾಜಧಾನಿಯನ್ನು ಸೇರಿದ ಆ ಅರಸನು ಕೃಷ್ಣನು ಬದರಿ ಕ್ಷೇತ್ರದಿಂದ ಊರಿಗೆ ಬಂದನೆಂಬ ವಾರ್ತೆಯನ್ನರಿತು ತನ್ನ ಒಬ್ಬ ಸೇವಕನೊಂದಿಗೆ ಶ್ರೀಕೃಷ್ಣನಿಗೆ ಒಂದು ಸಂದೇಶವನ್ನು ಆಜ್ಞಾರೂಪವಾಗಿ ಕಳುಹಿಸಿದ್ದನು. ನೀನು ನನ್ನ ವಾಸುದೇವನೆಂಬ ನಾಮಧೇಯವನ್ನು ತ್ಯಜಿಸಬೇಕು. ಶಂಖಚಕ್ರ ಗದಾ ಪದ್ಮಗಳಿಂದ ಶೋಭಿತವಾದ ಚತುರ್ಭುಜಗಳಿಂದಲೂ ಶ್ರೀವತ್ಸ, ಚಿಹ್ನೆ, ಕೌಸ್ತುಭಾಕಾರ, ಗರುಡ ವಾಹನಾದಿಗಳು ನನಗೆ ಸಲ್ಲುವ ಬಿರುದುಗಳಲ್ಲಿದೆ. ನೀನು ಅವುಗಳನ್ನು ಧರಿಸಿ ಮೆರೆಯಲಾಗದು. ಈ ಆಜ್ಞೆಯನ್ನು ಕೇಳಿ ಯಾದವ ಮುಖ್ಯರೆಲ್ಲರೂ ಗಹಗಹಿಸಿ ನಗತೊಡಗಲು ಪುರುಷೋತ್ತಮನಾದ ಶ್ರೀಕೃಷ್ಣನು ಅವರನ್ನೆಲ್ಲ ಸುಮ್ಮನಾಗಿಸಿ ಆ ಸೇವಕನೊಂದಿಗೆ ವಾಸುದೇವನ ಸಂದರ್ಶನಕ್ಕಾಗಿ ನಾವೇ ಬರುವರಿದ್ದೇವೆ ಎಂದು ಹೇಳಿ ಕಳಿಸಿದನು. ಮತ್ತು ಸಕಲ ಯಾದವಾನಿಕ ಸಮೇತನಾಗಿ ಹೊರಟು ಅವನನ್ನು ತನ್ನ ಸ್ವರೂಪದಿಂದ ಬಂದು ಯುದ್ಧ ಕೊಡಬೇಕೆಂದು ತಿಳಿಸಿದನು. ಆಗಲಾತನು ತನ್ನ ಕೃತಕ ಚತುರ್ಭುಜಗಳು, ಶಂಖಚಕ್ರಾದಿಗಳು, ಗರುಡಧ್ವಜ ಇವುಗಳೊಂದಿಗೆ ಬಂದು ಎದುರಾಗಲು ಶ್ರೀಕೃಷ್ಣನು ಆ ವೇಷವನ್ನು ನೋಡಿ ತಡೆಯಲಾಗದೆ ಕೈ ಹೊಯ್ದು ನಕ್ಕು ಬಯಲಾಡರೆಂಬದ ಆ ಕುಶಕಿ ಪೌಂಡ್ರಕನನ್ನು ಸ್ವಲ್ಪ ಹೊತ್ತಿನ ಯುದ್ಧದಲ್ಲಿ ಸಂಹರಿಸಿ ಕೆಡಹಿದನು. ಹೀಗೆ ಪೌಂಡ್ರಕ ವಾಸುದೇವನ ಹನನದೊಂದಿಗೆ ಜಯಭೇರಿ ಹೊಡೆಯಿಸಿಕೊಂಡು ಯಾದವರು ಇತ್ತ ಪುರವನ್ನು ಸೇರಲು ಅತ್ತ ಅವನ ಮಗ ಸುದೀಕ್ಷಿಣನೆಂಬುವನು ತಮ್ಮ ತಂದೆಯ ಉತ್ತರ ಕ್ರಿಯಾದಿಗಳನ್ನೆಲ್ಲ ನೆರವೇರಿಸಿದ ತರುವಾಯ ತನ್ನ ಕುಲದೈವವಾದ ರುದ್ರನನ್ನು ಆರಾಧಿಸಿ
ಬೇಡಲಾಗಿ ಹರನು ಕೃಷ್ಣನ ಸಂಹಾರಕ್ಕೆಂದು ಘೋರ ರೂಪದ ಒಂದು ಅವಿಚಾರ ಕೃತ್ಯೆಯನ್ನು ಸೃಷ್ಟಿಸಿದನು. ಅದು ಪ್ರಚಂಡ ಭೂತ ಬೇತಾಳಕನರೊಂದಿಗೆ ಬಂದು ದ್ವಾರಕಾ ನಗರಿಯನ್ನು ಆಕ್ರಮಿಸಿ ದಹಿಸತೊಡಗಿತು. ನಗರದ ಪ್ರಜೆಗಳೆಲ್ಲರೂ ಮಹದಾಂತಯುಕ್ತರ ಮಹದಾತಂಕಯುಕ್ತರಾಗಿ ಗೋಳಿಡುತ್ತಾ ಕಾಪಾಡೆಂದು ಶ್ರೀಕೃಷ್ಣನನ್ನು ಮೊರೆಹೊಕ್ಕೆರು. ಆಗ ಶರದಿಯಾದ ಆ ಜಗದೀಶನು ತನ್ನ ಸುದರ್ಶನಕ್ಕೆ ಆಜ್ಞೆಯನ್ನೀಯಲು ಅದು ಹೊರಟು ಆ ಭೂತ ಬೇತಾಳ ಪಂಗಡವನ್ನು ಜಯಿಸುವುದಲ್ಲದೆ ಆ ದುಷ್ಟ ಕರಾಳ ಕೃತಿಯನ್ನು ಸಂಹರಿಸಿ ಕಾಶಿ ನಗರಕ್ಕೆ ಹೋಗಿ ಆ ಸುದಕ್ಷಿಣನನ್ನು ಸಂಹರಿಸಿ ನಗರದ ಬಹುಭಾಗವನ್ನು ಆಹುತಿಗೊಂಡು ಹಿಂದಿರುಗಿ ಬಂದು ಶ್ರೀಕೃಷ್ಣನ ಬಳಿ ಸೇರಿತು. ವಾಸುದೇವನ ಈ ಶುಭಕರ ಚರಿತ್ರೆಯು ಮಂಗಳಕರವಾದುದು, ಭಕ್ತಿ ಮುಕ್ತಿ ಫಲಪ್ರದವಾದುದು. ಶ್ರೀಕೃಷ್ಣಾರ್ಪಣಮಸ್ತು.